ಹಾಯ್, ನಾನಿವತ್ತು ವಿರಾಜಪೇಟೆ ಹೋಗ್ತಿದ್ದೀನಿ. ಏನಕ್ಕೆ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ವಿರಾಜಪೇಟೆ ರೀಚ್ ಆದ್ವಿ ಮಾರ್ನಿಂಗ್ ಆಯಿತು. ನಾವು ರೆಡಿಯಾಗಿ ಹೊರಟಿದ್ದು ಯಾರ ಮನೆಗೆ ಅಂತ ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ. ಮತ್ತು ನಾವು ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗಿ ಚೀಪಾಗಿ ಮಾತಾಡಬಾರ್ದು. ಯಾಕೆ ಹೇಳ್ತಿದ್ದೀನಂದರೆ ಮುಂದೆ ಗೊತ್ತಾಗುತ್ತೆ, ಬನ್ನಿ. ಹಾಯ್ ಜನರೇ, ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ನಮ್ಮ ಬ್ರೈಡ್ ಕೀರ್ತಿ, ಇವ್ರಿಗೆ ಮೇಕಪ್ ಮಾಡಲಿಕ್ಕೆ ಬಂದಿದ್ದು ನಾನು. ಬನ್ನಿ, ಹಾಗೆ ಇವತ್ತು ಮೇಕಪ್ ಮಾಡುವ. ಹೇಗೆ ಕಾಣ್ತಾರೆ ನಮ್ಮ ಕೀರ್ತಿ ಅವರು ಅಂತ ನೋಡೋಣ. ಬನ್ನಿ ಜನರೇ, ಬನ್ನಿ. ನಾನು ಮೇಕಪ್ ಮಾಡ್ತಿದ್ದೆ. ಪಪ್ಪ ಅವ್ರಿಗೆ ತುಂಬ ಹಸುವಾಗಿದೆ ಅಂತ ಮಾರ್ನಿಂಗಿಂದ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ನಾನು ಮೇಕಪ್ ಮಾಡೋಕ್ಕೆ ಶುರು ಮಾಡಿದೆ. ಜೊತೆಗೆ ಹಾಗೆ ಅವ್ರ ಜೊತೆ ಮಾತಾಡ್ತಾ ಮೇಕಪ್ ಫಿನಿಶಿಂಗ್ ಮಾಡ್ತಾ ಬಂದೆ. ಹಾಗೆ ಅವ್ರ ಲೈಫ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಆಯಿತು, ಫೈನಲಿ ಮೇಕಪ್ ಈ ಥರ ಬಂತು. ಹೇಗಿದೆ ಅಂತ ಹೇಳಿ. ಅವರು ತುಂಬ ಕ್ಯೂಟ್ ಆಗಿದ್ದಾರೆ. ಮತ್ತು ನಮ್ಮಷ್ಟು ಹೈಟ್ ಇಲ್ಲ, ಸ್ವಲ್ಪ ಹೈಟ್ ಕಡಿಮೆ ಇದ್ದಾರೆ. ಆದರೆ ಏನೂ ತೊಂದರೆ ಇಲ್ಲ. ಫೈನಲಿ ಮೇಕಪ್ ಫಿನಿಶಿಂಗ್ ಆಗಿದೆಯಲ್ಲ, ಸಾಕು. ಬನ್ನಿ, ಈ ಲುಕ್ ಹೇಗಿದೆ ಅಂತ ನೀವು ಹೇಳಿ. ಇವ್ರು ನೋಡಿ, ನಮ್ಮಕ್ಕ. ಇವರು ಕೀರ್ತಿನ ನೋಡಲೇಬೇಕು ಅಂತ ಬಂದಿದ್ದು. ಹಾಗೆ ಇವ್ರನ್ನ ಕರ್ಕೊಂಡ್ಬಿಟ್ಟು ಬಂದೆ ನಾನು. ಫೈನಲಿ ನಾನೊಂದು ರೀಲ್ ಮಾಡಿದ್ದೆ. ಹಾಯ್ ಜನರೇ. ಅಲ್ಲ ಅಕ್ಕ, ಲವರ್ಸ್ ಆಗ್ಬೇಕಲ್ಲ, ಅದು ಮಾಡೋಕ್ಕೆ. ಅವ್ರದ್ದು ಹಾಗೆ ಲವ್ ಪ್ರಪೋಸ್ ಆಯಿತು. ನೆಕ್ಸ್ಟ್ ನಂದೊಂದು ಇರಲಿ ಅಂತ ಒಂದು ವಿಡಿಯೋ ಮಾಡಿದೆ. ಹೇಗಿದೆ ಜನರೇ, ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಸುಮಾ ಅಂತ ಒಂದು ಅಕ್ಕ ನಮ್ಮ ಬ್ಯಾಂಗ್ಳೂರಿಂದ ಮೇಕಪ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಸ್ಯಾರಿ ಕೂಡ ಎಷ್ಟು ಚೆನ್ನಾಗಿ ಉಡಿಸಿದ್ದಾರೆ, ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಇದು ನೋಡಿಬಿಟ್ಟು DM ಮಾಡಿ, ನನಗೂ ಮಾಡ್ಬೋದು. ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಜನರೇ. ಥ್ಯಾಂಕ್ ಯು. ಮತ್ತು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಮ್ಮದು ಸ್ಯಾರಿ ಹೇಗಿದೆ, ಮೇಕಪ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಜನರೇ. ಥ್ಯಾಂಕ್ ಯು. ಹಾಗೆ 2 ವಿಡಿಯೋ ಮಾಡಿಕೊಂಡು ಫೋಟೋ ಹಾಗೆ ಕ್ಲಿಕ್ ಮಾಡಿಕೊಂಡು ಆಯಿತು. ನೆಕ್ಸ್ಟ್ ಏನು ಮಾಡುವ ಅಂತ ನೋಡ್ತಾ ಯೋಚನೆ ಮಾಡಿದ್ವಿ. ಏನು ಯೋಚನೆ ಮಾಡ್ತಿಲ್ಲ, ಯಾಕೆ ಅಂದರೆ ಇವತ್ತು ಈ ಬ್ಲಾಗ್ ಮುಗೀತು. ಮತ್ತು ಹಾಗೆ ನಾವು ರಿಟರ್ನ್ ಬ್ಯಾಂಗ್ಳೂರ್ ಬಂದ್ವಿ. ನನ್ನ ಪಿಕ್ ಮಾಡಿದರು ಒಬ್ಬ ಅಂಕಲ್. ಅವರು ಬಸ್ ಸ್ಟಾಪ್ ಬಿಟ್ಟರು. ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಬ್ಯಾಂಗ್ಳೂರ್. ಥ್ಯಾಂಕ್ ಯು.